ಎಲ್ಲರಿಗೂ ನಮಸ್ಕಾರ. ಕೃತಿಕಾರರ ಪರಿಚಯ. ಹೆಸರು ಗಿರೀಶ್ ಕಾರ್ನಾಡ್. ಜನನ 19 ಮೇ 1938. ಸ್ಥಳ ಮಹಾರಾಷ್ಟ್ರದ ಮಾಥೇರಾನದಲ್ಲಿ. ನಾಟಕಗಳು ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆತ್ಮಕಥೆ ಅಡಾಡತ ಆಯುಷ್ಯ. ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಇನ್ನು ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ? ಉತ್ತರ: ಬಸವಣ್ಣನವರು, ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆಯಂತೆ, ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಆಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಳು. ಪ್ರಶ್ನೆ 2. ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟೂ ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 3. ಮಂಚಣ್ಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಉತ್ತರ: ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಯವರೆಗೂ ವರ್ಧಿಸಲಿಕ್ಕೆ ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆಯಿಲ್ಲ. ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಎಂದ ಮಂಚಣ್ಣ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು. ಪ್ರಶ್ನೆ 4. ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಉತ್ತರ: ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೂ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೇ ಎಂದು ಪ್ರಶ್ನಿಸಿದನು. ಪ್ರಶ್ನೆ 5. ಮಂಚಣ್ಣ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಉತ್ತರ: ಮಂಚಣ್ಣ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ. ಪ್ರಶ್ನೆ 6. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ? ಉತ್ತರ: ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಮಹಾರಾಜರ ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 7. ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು? ಉತ್ತರ: ಬಿಜ್ಜಳನು ಹೊಸ ಶಿಲಾಶಾಸನ ಬರೆಸುತ್ತಿದ್ದನು. ಅದರ ಮೇಲೆ ಬರೆಸಲು ಮಂಚಣ್ಣ ಕ್ರಮಿತರಿಗೆ ಹೇಳಿ ಬಿರುದಾವಳಿಗಳನ್ನು ಬರೆಸಿದನು. ಅಲ್ಲದೆ ಶಾಸನದ ಮೇಲೆ ಇರುವ ಬಿರುದಾವಳಿಗಳು ಸಹಸ್ರ ವರ್ಷಗಳವರೆಗೆ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತದವರೆಗೂ ಹಬ್ಬಿಸುವುದೆಂಬುದು ಮಂಚಣ್ಣ ಕ್ರಮಿತರ ಸಹಮತವೂ ಆಗಿತ್ತು. ಪ್ರಶ್ನೆ 2. ಬಿಜ್ಜಳನನ್ನು ಕುರಿತು ವಂದಿ ಮಾಗಧರು ಏನೆಂದು ಪರಾಕು ಮಾಡಿದರು? ಉತ್ತರ: ವಂದಿ ಮಾಗಧರು ಮಹಾರಾಜಾಧಿರಾಜ, ಕಾಳಂಜರ ಪುರಾಧೀಶ್ವರ, ಸುವರ್ಣ ಋಷಭಧ್ವಜ, ಡಮರು ತೂರ್ಯ ನಿರ್ಘೋಷಣ, ಕಲಾಚೂರ್ಯ, ವಂಶ ಕಮಲ ಭಾಸ್ಕರ, ತ್ರಯಂಬಕ ಪಾದ ಪದ್ಮ ಮಧುಪ, ಶನಿವಾರ ಸಿದ್ಧಿ, ಭುಜಬಲ ಚಕ್ರವರ್ತಿ, ಬಿಜ್ಜಳ ದೇವರಾಜ, ಬೋಪರಾಕ್ ಎಂದು ಬಿಜ್ಜಳನನ್ನು ಕುರಿತು ಪರಾಕು ಮಾಡಿದರು. ಪ್ರಶ್ನೆ 3.
15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು? ಉತ್ತರ: ರಾಜ್ಯಭಾರ ಒಂದು ಕಾಯಕ. ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ, ಆಸ್ತಿಯಲ್ಲ. ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು. ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು 15 ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದರು. ಪ್ರಶ್ನೆ 4. ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು? ಉತ್ತರ: ಒಂದು ಹೊಸ ಶಾಸನ, ಅದನ್ನು ಮರೆಸಲು ಒಂದು ಹೊಸ ಯುದ್ಧ, ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ಗೋಳು. ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ. ಶಾಸನಗಳನ್ನು ಕೊರೆದಿಟ್ಟ ಅಕ್ಷರಗಳನ್ನು ಓದಲು ಕಣ್ಣು ಬೇಕು, ಆಡಲು ನಾಲಿಗೆ ಬೇಕು. ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು? ಅದಕ್ಕಿಂತ ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳನ್ನು ಹಾಕಿಸುವುದರ ಕುರಿತು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ವಂದಿ ಮಾಗಧರು ಬಹುಪರಾಕಿನ ನಡುವೆ ಬಿಜ್ಜಳನು ಮಂಚಣ್ಣ ಕ್ರಮಿತರೊಂದಿಗೆ ಬಸವಣ್ಣನಿರುವಲ್ಲಿಗೆ ಬಂದು ತಾನು ಕೆತ್ತಿಸಲಿರುವ ಶಿಲಾಶಾಸನ ಬಿರುದಾವಳಿಯ ಬಗ್ಗೆ ಪ್ರಶ್ನಿಸಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗಿದೆ, ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಯಿತೆನಿಸುತ್ತದೆ ಎನ್ನುತ್ತಾರೆ. ನೀ ಹೀಗೆನ್ನುತ್ತೀಯೆಂದು ಗೊತ್ತಿದ್ದೆ? ಮಂಚಣ್ಣ ಕ್ರಮಿತರಿಂದ ಬಿರುದಾವಳಿ ಬರೆಸಿರುವುದಾಗಿ ಬಿಜ್ಜಳ ಹೇಳುತ್ತಾನೆ. ಬಿಜ್ಜಳ ಅರಮನೆಗೆ ಬರುವಂತೆ ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಆಗಿರುತ್ತದೆ ಎನ್ನುತ್ತಾನೆ. ಬಸವಣ್ಣನವರು: ದಣಿ, ಭಂಡಾರದ ಕೀಲಿಕೈಯನ್ನು ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀರಿ. ಈಗ ನನಗೆ ಇದು ಭಾರ ಅನಿಸುತ್ತಿದೆ. ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾರೆ. ನಾ ತಗೊಳ್ಳಲ್ಲ ಎಂದರೆ ಎಂಬ ಬಿಜ್ಜಳನ ಪ್ರಶ್ನೆಗೆ ಬಸವಣ್ಣನವರು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುವೆನೆನ್ನುತ್ತಾರೆ. ನೀ ಬರದೆ 4-5 ವರ್ಷಗಳಾದವು. ಮಹಾರಾಜರಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ. ನಾನಿನ್ನಿಂದ ಭಂಡಾರದ ಕೀಲಿಕೈ ತೆಗೆದುಕೊಳ್ಳಲಿಲ್ಲ. ನೀನು ನನ್ನ ಅರಸೊತ್ತಿಗೆಯನ್ನು ಅಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾನೆ. ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ. ಸಂಪತ್ತು ರಾಜವಂಶದ ಸೊತ್ತಲ್ಲ. ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು. ರಾಜಕುಮಾರನ ಬಗ್ಗೆ ನನ್ನ ದೂರಿಲ್ಲ. ನನಗೆ ಅನುಭವ ಗೋಷ್ಠಿ ಕರೆಯುತ್ತಿದೆ ಎನ್ನುತ್ತಾರೆ. ಅವನನ್ನು ಯುವರಾಜ ಎಂದರೆ ತನಗೂ ರಾಣಿಗೂ ಸಮಾಧಾನ ಎನ್ನುತ್ತಾನೆ ಬಿಜ್ಜಳ. ಯುವರಾಜ ಆಗುವವನಿಗೆ ಕೆಲವು ಹೊಣೆಗಾರಿಕೆಗಳಿವೆ. ರಾಜ್ಯಭಾರ ಒಂದು ಕಾಯಕ. ಅದು ವಂಶ ಪಾರಂಪರ್ಯವಾಗಿ ಬರುವಂತಹುದಾಗಬಾರದು ಎನ್ನುತ್ತಾರೆ ಬಸವಣ್ಣ. ಬಸವಣ್ಣ 15 ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಳುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ. ಪ್ರಶ್ನೆ 2. ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ? ಉತ್ತರ: ಅಧಿಕಾರದ ಕುರಿತಾದ ಚರ್ಚೆ ಮಂಚಣ್ಣ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಸ್ತುತ ನಾಟಕದ ಸನ್ನಿವೇಶದಲ್ಲಿ ಪ್ರಾರಂಭವಾಗುತ್ತದೆ. ಮಂಚಣ್ಣ ಕ್ರಮಿತ: ನಾವು ಮಹಾರಾಜರ ಪ್ರಜೆಗಳು. ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು. ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ. ಅಂದರೆ ಅಧಿಕಾರದ ಸದ್ಬಳಕೆ ಆಗಬೇಕು ಎನ್ನುವುದು ಬಸವಣ್ಣನವರ ಅಭಿಮತ. ಭಂಡಾರದ ಕೀಲಿಕೈಯನ್ನು ತೆಗೆದುಕೊಳ್ಳಿ ಎಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ನೀ ಬರದೆ 4-5 ವರ್ಷಗಳಾದವು. ಮಹಾರಾಜರಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ. ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿಯೇ ಅಲ್ಲ. ಸಂಪತ್ತು ರಾಜವಂಶದ ಸೊತ್ತಲ್ಲ. ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು. ರಾಜ್ಯಭಾರ ಎನ್ನುವುದು ಒಂದು ಕಾಯಕ. ಅದು
ಹುಟ್ಟಿನಿಂದ ಬರತಕ್ಕಂತ ಹಕ್ಕಲ್ಲ. ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು. ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ. ಬಸವಣ್ಣ 15 ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಳುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ. ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ. ಪ್ರಶ್ನೆ 3. ಬಸವಣ್ಣ ಮತ್ತು ಮಂಚಣ್ಣ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ. ಉತ್ತರ: ನಾಟಕದ ಪ್ರಾರಂಭದಲ್ಲಿ ಗುಡ್ಡೆವ್ವ ಮುದುಕಿಗೆ ಸೊಸೆಯನ್ನು ಹೇಗೆ ಸಂಭಾಳಿಸಬೇಕೆಂದು ತಿಳಿಸುತ್ತಾ ಬಸವಣ್ಣನವರು ಸಮಾಜದಲ್ಲಿ ಹಿರಿಯರು ಕಿರಿಯರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕೆಂದು ಹೇಳುತ್ತಾರೆ. ಬಿಜ್ಜಳನು ಬಿರುದಾವಳಿಗಳ ಬಗ್ಗೆ ಕೇಳಿದಾಗ ರಾಜನು ಹೀಗೆ ಬಿರುದಾವಳಿಗಳನ್ನು ಬೆಳೆಸಿಕೊಳ್ಳುತ್ತಾ ಹೋದರೆ ರಾಜ್ಯದಲ್ಲಿರುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಸಾಕಾಗಲಿಕ್ಕಿಲ್ಲ ಎಂದು ನಿಷ್ಠೂರವಾಗಿ ಹೇಳುವ ಮೂಲಕ ರಾಜನಿಗೆ ಬಿರುದುಗಳಿಗಿಂತ ಒಳ್ಳೆಯ ಆಡಳಿತ ನೀಡುವುದು ಮುಖ್ಯ ಎಂಬ ಸಂದೇಶ ನೀಡುತ್ತಾರೆ. ಅಧಿಕಾರದಲ್ಲಿರುವವನು ಪ್ರಜೆಗಳ ಗೋಳನ್ನು ಕೇಳಿಸಿಕೊಳ್ಳಬೇಕು, ಸ್ಪಂದಿಸಬೇಕು ಎನ್ನುತ್ತಾರೆ ಬಸವಣ್ಣ. ಮೊದಲು ಮನುಷ್ಯರ ಕಾಳಜಿ ಮಾಡಬೇಕು. ರಾಜ್ಯಭಾರ ಕಾಯಕವಾಗಬೇಕು. ಸಂಪತ್ತು ರಾಜವಂಶದ ಸೊತ್ತಾಗಬಾರದು. ರಾಜನ ಅಧಿಕಾರದಲ್ಲಿ, ಆಡಳಿತದಲ್ಲಿ ಅವನ ಮನೆಯವರು ಪ್ರವೇಶ ಮಾಡಬಾರದು. ಅಧಿಕಾರ ಗಳಿಸಿಕೊಂಡ ನಂತರ ಅದನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕು ಎಂಬುದನ್ನು ಬಿಜ್ಜಳನಿಗೆ ನಿಷ್ಠೂರವಾಗಿ ನೇರವಾಗಿ ಹೇಳುತ್ತಾರೆ. ಭಂಡಾರದ ಕೀಲಿಕೈ ತೆಗೆದುಕೊಳ್ಳದಿದ್ದರೆ ತಾನು ಅರಮನೆಯ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೊರಡುವೆನೆನ್ನುವ ಮೂಲಕ ಅಧಿಕಾರಕ್ಕೆ ಅಂಟಿಕೊಳ್ಳಬಾರದು ಎಂಬ ಸಂದೇಶವೂ ಸಹ ಬಸವಣ್ಣನವರ ವ್ಯಕ್ತಿತ್ವದಿಂದ ವ್ಯಕ್ತವಾಗಿದೆ. ಮಂಚಣ್ಣ ಕ್ರಮಿತರು ಬಿಜ್ಜಳನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಲು ಮಹಾರಾಜನನ್ನು ಹೊಗಳುವುದನ್ನು ಅಸ್ತ್ರವಾಗಿಸಿಕೊಂಡಿದ್ದರೆಂಬುದು ಅವರು ಪ್ರಾರಂಭದಲ್ಲಿ ಬಿಜ್ಜಳನಿಗಾಗಿ ರಚಿಸಿದ ಬಿರುದಾವಳಿಗಳಿಂದ ವ್ಯಕ್ತವಾಗುತ್ತದೆ. ಅಲ್ಲದೆ ಆ ಬಿರುದುಗಳಲ್ಲಿ ಸಂಸ್ಕೃತ ಪದಗಳ ಬಳಕೆ ಜಾಸ್ತಿಯಾಯಿತೆಂಬ ಅಭಿಪ್ರಾಯವನ್ನು ಬಸವಣ್ಣನವರು ವ್ಯಕ್ತಪಡಿಸಿದಾಗ ಸಂಸ್ಕೃತದ ಘನತೆ, ಗಾಂಭೀರ್ಯ ಕನ್ನಡಕ್ಕೆ ಹೇಗೆ ಬಂದಿತು ಎನ್ನುವುದರ ಮೂಲಕ ತನಗಿರುವ ಸಂಸ್ಕೃತ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ. ಶಿಲಾಶಾಸನಗಳು, ಬಿರುದಾವಳಿಗಳು ರಾಜನು ತನ್ನ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವಿಸ್ತರಿಸಲು ಇರುವ ಪ್ರಚೋದನೆ. ಮಹಾರಾಜರ ಕೀರ್ತಿಗೋಸ್ಕರ ಪ್ರಜೆಗಳು ಗೋಳನ್ನು ಸಹಿಸಿಕೊಳ್ಳಬೇಕು. ಮನುಷ್ಯ ಜೀವನ ನಶ್ವರ, ಮನುಷ್ಯರು ಅಳಿಯುತ್ತಾರೆ. ಆದರೆ ಶಿಲಾಶಾಸನಗಳು, ಬಿರುದಾವಳಿಗಳು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗದಿಗಂತಕ್ಕೆ ಹಬ್ಬಿಸುತ್ತವೆ ಎಂದು ಹೇಳುವ ಮೂಲಕ ಬಿಜ್ಜಳನಲ್ಲಿ ಬಿರುದುಗಳನ್ನು ಕೆತ್ತಿಸುವುದರ ಬಗ್ಗೆ ಮತ್ತಷ್ಟು ಪ್ರಚೋದನೆ ನೀಡುತ್ತಾರೆ. ಒಟ್ಟಾರೆಯಾಗಿ ತನ್ನ ಹಿತ ಸಾಧನೆಗೆ ಮಹಾರಾಜರನ್ನು ಹೇಗೆ ಬಳಸಿಕೊಳ್ಳುವುದು ಎಂಬ ಕ್ಷತ್ರಿಮ ಬುದ್ಧಿಯನ್ನು ಹೊಂದಿದ್ದರೆನ್ನುವುದು ಪ್ರಸ್ತುತ ಸನ್ನಿವೇಶದಲ್ಲಿ ವ್ಯಕ್ತವಾಗಿದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸವಣ್ಣ? ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗುಡ್ಡೆವ್ವ ಮುದುಕಿಯು ಬಸವಣ್ಣನವರಿಗೆ ಹೇಳಿದಳು. ಸಂದರ್ಭ: ಗುಡ್ಡೆವ್ವ ಮುದುಕಿಗೆ ಸಮಾಧಾನ ಮಾಡುತ್ತಾ ಬಸವಣ್ಣನವರು, ನಿನ್ನ ಸೊಸೆ ಇನ್ನೂ ಸಣ್ಣವಳು ಆಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು. ನನ್ನ ಮಾತು ಕೇಳುವ ಆಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದಾಗ ಗುಡ್ಡೆವ್ವ ಮುದುಕಿ ಮೇಲಿನಂತೆ ಹೇಳಿದಳು. ಸ್ವಾರಸ್ಯ: ಗುಡ್ಡೆವ್ವ ಮುದುಕಿಯು ಬಸವಣ್ಣನವರ ಮೇಲಿಟ್ಟಿರುವ ಅಭಿಮಾನ, ಅವರ ಮಾತಿನ ಮೇಲೆ ಅವಳಿಗಿರುವ ಗೌರವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಆಮ್ಯಾಲೆ ನಿನಗೇನನಿಸುತ್ತದ ಹೇಳು ಆತ? ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಗುಡ್ಡೆವ್ವ ಮುದುಕಿಗೆ ಹೇಳಿದ್ದಾರೆ. ಸಂದರ್ಭ:
ಗುಡ್ಡೆವ್ವ ಮುದುಕಿಗೆ ಬಸವಣ್ಣನವರು ನೀನು ಮಾದಾರ ಚೆನ್ನಯ್ಯನ ಗೀತೆ ಚೆನ್ನಾಗಿ ಆಡುತ್ತೀಯಂತೆ, ಒಂದೆರಡು ದಿನದ ಮಟ್ಟಿಗೆ ನಿನ್ನ ಸೊಸೆಗೆ ಮನೆ ಒಪ್ಪಿಸಿ ಸಂಗಯ್ಯನ ಮಹಾಮನೆಗೆ ಬಂದು ಆಡು ಎಂದು ಹೇಳಿದಾಗ, ಗುಡ್ಡೆವ್ವ ಮುದುಕಿಯು ನಿನ್ನ ಮನೆಗೆ ಬರಲೊಲ್ಲೆ, ಅಲ್ಲಿಗೆ ನೀನು ದಲಿತರನ್ನೆಲ್ಲ ಕರೆಸಿಕೊಳ್ಳುತ್ತೀಯಂತೆ, ಅವರ ಜೊತೆ ಕುಳಿತು ಎಂದು ಬರಲು ಅನುಮಾನ ವ್ಯಕ್ತಪಡಿಸುತ್ತಾಳೆ. ಆಗ ಬಸವಣ್ಣನವರು, ಅವರು ಬರುತ್ತಾರೆನ್ನುವುದು ನಿಜ, ಆದರೆ ನಿನಗೆ ಬೇಕಾದಲ್ಲಿ ಕುಳಿತು ಹಾಡು ಹೇಳು, ಅವರು ಆಡುತ್ತಾರೆ, ಆಮೇಲೆ ನಿನಗೆ ಏನನ್ನಿಸುವುದೆಂದು ಹೇಳು ಎಂದು ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ: ಬಸವಣ್ಣನವರ ಮಹಾಮನೆಗೆ ಎಲ್ಲಾ ವರ್ಗದವರಿಗೂ ಪ್ರವೇಶವಿತ್ತು ಎಂಬುದು ಸ್ವಾರಸ್ಯಕರವಾಗಿದೆ. ಸಂಸ್ಕೃತಕ್ಕೆ ಇರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತು? ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮಂಚಣ್ಣ ಕ್ರಮಿತ ಹೇಳಿದ್ದಾನೆ. ಸಂದರ್ಭ: ಬಿಜ್ಜಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ನಮ್ಮ ಹೊಸ ಬಿರುದಾವಳಿ ಹೇಗಿದೆ ಎನ್ನುತ್ತಾನೆ. ಆಗ ಬಸವಣ್ಣನವರು ಕಿವಿ ತುಂಬಿ ತುಳುಕುವ ಹಾಗಿದೆ ಎನ್ನುತ್ತಾರೆ. ಆಗ ಮಂಚಣ್ಣ ಕ್ರಮಿತರು, ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನ್ನಿಸಬಹುದು, ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎನ್ನುತ್ತಾರೆ. ಬಿಜ್ಜಳನು, ನೀನು ಹೀಗೆ ಹೇಳುವೆಯೆಂದು ಗೊತ್ತು, ಆದ್ದರಿಂದ ಹೊಸ ಶಿಲಾಶಾಸನ ಬರೆಸುವಾಗ ಮಂಚಣ್ಣ ಕ್ರಮಿತರಿಗೆ ಬಿರುದಾವಳಿಗಳನ್ನು ರಚಿಸಲು ಹೇಳಿದ್ದೆ ಎನ್ನುತ್ತಾರೆ. ಆಗ ಮಂಚಣ್ಣ ಕ್ರಮಿತರು ಮೇಲಿನಂತೆ ಹೇಳುತ್ತಾರೆ. ಸ್ವಾರಸ್ಯ: 12ನೆಯ ಶತಮಾನದಲ್ಲಿ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಪಂಡಿತರ ಒಲವು ಹೆಚ್ಚಾಗಿತ್ತು ಎಂಬುದು ಮಂಚಣ್ಣ ಕ್ರಮಿತರ ಮಾತಿನಿಂದ ವ್ಯಕ್ತವಾಗಿದೆ. ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಿಜ್ಜಳನು ಬಸವಣ್ಣನವರಿಗೆ 4-5 ವರ್ಷಗಳಿಂದ ಹಬ್ಬ ಹರಿದಿನ ಬಿಟ್ಟರೆ ನೀನು ಅರಮನೆಯ ಕಡೆ ಬರುವುದಿಲ್ಲ, ನಾನು ಯಾಕೆ ಅಂತ ಕೇಳಿಲ್ಲ, ಮಹಾರಾಜರಿಗೂ ಬಸವಣ್ಣನವರಿಗೂ ಆಗುತ್ತಿಲ್ಲ ಎಂದು ಇಡೀ ರಾಜ್ಯ ಮಾತಾಡಿಕೊಳ್ಳುತ್ತಿದೆ, ಆದರೂ ನಾನು ಭಂಡಾರದ ಕೀಲಿಕೈ ತೆಗೆದುಕೊಂಡಿಲ್ಲ, ನಮ್ಮ ಅರಸೊತ್ತಿಗೆಯನ್ನು ಅಂಗಿಸಿ ನೀ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿರುವುದು ನನಗೆ ಗೊತ್ತು ಎಂದಾಗ ಬಸವಣ್ಣನವರು ಮೇಲಿನಂತೆ ಉತ್ತರಿಸುತ್ತಾ, ಸಂಪತ್ತು ರಾಜವಂಶದ ಸೊತ್ತಲ್ಲ ಎನ್ನುತ್ತಾರೆ. ಸ್ವಾರಸ್ಯ: ತಾನು ಮಹಾರಾಜರ ಅಧಿಕಾರಿಯಾಗಿದ್ದರೂ ಪ್ರಜೆಗಳಿಗಾಗಿ ದುಡಿಯುತ್ತಿರುವುದು ಮತ್ತು ರಾಜನು ಪ್ರಜೆಗಳ ಪಾಲಕ ಎಂಬುದು ಬಸವಣ್ಣನವರ ಮಾತಿನ ಸ್ವಾರಸ್ಯವಾಗಿದೆ. ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಬಿಜ್ಜಳನಿಗೆ ಹೇಳುತ್ತಾರೆ. ಸಂದರ್ಭ: ರಾಜಕುಮಾರನ ಪ್ರವೇಶದಿಂದಲ್ಲ, ಅನುಭವ ಗೋಷ್ಠಿಯು ತನ್ನನ್ನು ಕರೆಯುತ್ತಿರುವುದರಿಂದ ತಾನು ಅಲ್ಲಿಗೆ ಹೋಗಬೇಕೆಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು, ರಾಜಕುಮಾರನೆನ್ನುವ ಬದಲು ಯುವರಾಜ ಎಂದು ಕರೆದರೆ ತನಗೂ ನೆಮ್ಮದಿ, ರಾಣಿಗೂ ತೃಪ್ತಿ ಎನ್ನುತ್ತಾನೆ. ಬಸವಣ್ಣನವರು ರಾಜಕುಮಾರನಿಗೆ ಯುವರಾಜ ಪಟ್ಟ ಕಟ್ಟಿದ್ದು ತನಗೆ ಗೊತ್ತಿಲ್ಲ ಎನ್ನುತ್ತಾರೆ. ರಾಜಧಾನಿಯಲ್ಲಿ ಒಬ್ಬನೇ ರಾಜಪುತ್ರನಿದ್ದಾಗ ಅವನನ್ನು ಯುವರಾಜ ಎಂದು ಬಿಜ್ಜಳನು ಹೇಳಿದಾಗ ಬಸವಣ್ಣನವರು ಮೇಲಿನಂತೆ ಹೇಳುತ್ತಾ, ಯುವರಾಜನಾಗುವವನಿಗೆ ಕೆಲವು ಹೊಣೆಗಾರಿಕೆಗಳಿವೆ ಎನ್ನುತ್ತಾರೆ. ಸ್ವಾರಸ್ಯ: ಅಧಿಕಾರ ವಂಶ ಪಾರಂಪರ್ಯವಾಗಿ ಬರುವಂಥದ್ದಲ್ಲ, ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತದೆ ಎನ್ನುವುದನ್ನು ಬಸವಣ್ಣನವರು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ರಾಜ್ಯಭಾರ ಅಂದರ ಕಾಯಕ, ಅದಕ್ಕ ವಂಶ ಇದ್ದರ ಸಾಲದು. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಿಜ್ಜಳನು ಬಸವಣ್ಣನವರ ಮಾತನ್ನು ಸ್ಮರಿಸುತ್ತಾ ಹೇಳುತ್ತಾನೆ. ಸಂದರ್ಭ:
15 ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಹೇಳಿದ್ದನ್ನೇ ಮತ್ತೆ ಹೇಳುವುದಿಲ್ಲ. ಆದರೆ ರಾಜ್ಯಭಾರ ಎನ್ನುವುದು ಒಂದು ಕಾಯಕ. ಅದು ಹುಟ್ಟಿನಿಂದ ಅಂದರೆ ವಂಶ ಪಾರಂಪರ್ಯವಾಗಿ ಬರುವ ಹಕ್ಕಲ್ಲ, ಆಸ್ತಿಯಲ್ಲ. ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು. ಆನಂತರ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ. ಆಗ ಬಿಜ್ಜಳನು ಚಾಳುಕ್ಯರ ಸಾಮಂತನಾಗಿದ್ದಾಗ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಎಂದು ನಂಬಿ ಆ ಅರಗೊಡ್ಡಿ ಚಕ್ರವರ್ತಿಯ ಕೈಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣ ಈ ಮಾತನ್ನು ಹೇಳಿದ. ಅಂದು ಬಸವಣ್ಣ ಆ ಮಾತನ್ನು ಹೇಳದೆ ಹೋಗಿದ್ದರೆ ತಾನು ಚಾಳುಕ್ಯರ ಕೈಯಿಂದ ಆ ಪಟ್ಟ ಕಸಿದುಕೊಳ್ಳುತ್ತಿರಲಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗುತ್ತಿರಲಿಲ್ಲ ಎಂದು ಮೇಲಿನಂತೆ ಮಂಚಣ್ಣ ಕ್ರಮಿತರ ಬಳಿ ಬಸವಣ್ಣನ ಮಾತನ್ನು ಸ್ಮರಿಸುತ್ತಾನೆ. ಸ್ವಾರಸ್ಯ: ಅಧಿಕಾರ ಅರ್ಹತೆಯಿಂದ ಬರಬೇಕು, ವಂಶದಿಂದಲ್ಲ ಎಂಬ ಬಸವಣ್ಣನವರ ನಿಲುವು ಇಲ್ಲಿ ವ್ಯಕ್ತವಾಗಿದೆ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ. ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚಣ್ಣ ಕ್ರಮಿತ. ಗುಡ್ಡೆವ್ವನು ಚೆನ್ನಾಗಿ ಆಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ. ಬಿಜ್ಜಳನು ಬಿರುದಾವಳಿಗಳನ್ನು ಬರೆದವರು ಮಂಚಣ್ಣ ಕ್ರಮಿತ. ಬಿಜ್ಜಳನ ಪತ್ನಿಯ ಹೆಸರು ರಂಭಾವತಿ.